ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ಅಗೇನ್ ಡೈರೆಕ್ಟರ್ ಆಗಿ ಆ್ಯಕ್ಟರ್ ಆಗಿ ಯು ಆರ್ ಫೋಕಸಿಂಗ್ ದ ಹೋಲ್ ಸಬ್ಜೆಕ್ಟ್ ಅರೌಂಡ್ ವಿಟಿಲಿಗೋ ಅವೇರ್ನೆಸ್, ಅಂದರೆ ಅದು ತೊನ್ನು ಅಥವಾ ಶ್ವೇತರೋಗ ಅಂತ ನಾವು ಕರಿತೀವಲ್ಲ. ಸೊ ಇದು ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸ್ನಲ್ ಲೈಫ್ನ ಜರ್ನಿನೇ ನಿಮಗೆ ಲೀಡ್ ಮಾಡಿದ್ದ? ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ಇಸ್ ಎ ವೆರಿ ಸ್ಪೆಷಲ್ ಸಿನಿಮಾ. ನಮಗೆ ಪರ್ಸ್ನಲ್ ಲೈಫ್ ಅನ್ನೋದಕ್ಕಿಂತ ಈ ಫಿಲ್ಮಲ್ಲಿ ನಿಮಗೆ ಕಾಣಿಸುವಂಥ ಪ್ರತಿಯೊಂದು ಸನ್ನಿವೇಶ, ಈವೆಂಟ್ಸ್ಗಳೇನಿದೆ, ನನ್ನ ಕ್ಯಾರೆಕ್ಟರ್ ಮಾತ್ರ ಅಲ್ಲ, ಬೇರೆ ಕ್ಯಾರೆಕ್ಟರ್ಗಳು ಇನ್ ಪ್ಲೇ ಮಾಡಿದ್ದಾರೆ. ಇದು ನಾನು ನನ್ನ ನಿಜ ಜೀವನದಲ್ಲಿ ಸಮಾಜದಲ್ಲಿ ಅಬ್ಸರ್ವ್ ಮಾಡಿರೋಂಥ ರಿಯಲ್ ಈವೆಂಟ್ಸ್ಗಳು. ನಾಟ್ ನೆಸಸರಿ ನನಗೆ ಆಗಿರಬೇಕು ಅಂತೇನಿಲ್ಲ. ಅಬ್ಸರ್ವ್ ಮಾಡಿದ್ದೀರಾ? ಅಬ್ಸರ್ವ್ ಮಾಡಿ. ಇವಾಗ ನಿಮ್ಮ ಲೈಫಲ್ಲಿ ನೀವು ನೋಡೋಕೆ ಎಷ್ಟು ಚೆನ್ನಾಗಿರ್ತೀರಾ, ಪ್ರೊಫೆಷ್ನಲಿ ಯು ಆರ್ ಡೂಯಿಂಗ್ ಗುಡ್ ಅಂತ ಪ್ರಪಂಚಕ್ಕೆ ಅನಿಸ್ತಾ ಇರುತ್ತೆ. ಬಟ್ ಒಳ ಜೀವನದಲ್ಲಿ ನಿಮ್ಮದೇ ಆದಂಥ ಒಂದು ಯುದ್ಧ ನಡೀತಾ ಇರುತ್ತೆ. ಆ ಯುದ್ಧನ ಎಷ್ಟೊಂದು ಜನಗಳಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೀನಿ ಭಾಳ ಕ್ಲೋಸ್ಲಿ. ಹೇಗೆ? ಇವಾಗ ಫಾರ್ ಎಕ್ಸಾಂಪಲ್ಲು ಬರೀ ಇವಾಗ ನಾನು ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ, ನಾನು ಬಿಳಿ ಚುಕ್ಕಿ ಆಕೆ ಹಳ್ಳಿ ಹಕ್ಕಿ ಅಂತ ಒಂದು ಚಿಕ್ಕ ಕಾನ್ಸೆಪ್ಟ್ ಇದು. ಬಟ್ ಇಟ್ ಈಸ್ ನಾಟ್ ನೆಸಸರಿಲಿ ಆಲ್ ದ ಎಕ್ಸ್ಪೀರಿಯನ್ಸ್ ದಟ್ ಹವ್ ಶೋನ್ ಇನ್ ದ ಫಿಲ್ಮ್ ಇಸ್ ಓನ್ಲಿ ರಿಲೇಟೆಡ್ ಟು ವಿಟಿಲಿಗೋ. ಒಬ್ಬ ಬಾಲ್ಡ್ ಹೇರ್ ಇರ್ಬೋದು, ಸ್ಕ್ವಿಂಟೈಸ್ ಇರ್ಬೋದು, ಫಂಬ್ಲಿಂಗ್ ಇರ್ಬೋದು, ಉಬ್ಬಲಿರ್ಬೋದು, ದಪ್ಪಗಿರ್ಬೋದು, ಸಣ್ಣಗಿರ್ಬೋದು, ಕಪ್ಪಗಿರ್ಬೋದು. ಎಲ್ಲರಿಗೂ ನಾವು ಚಿಕ್ಕ ವಯಸ್ಸಲ್ಲಿ ಏನೋ ಒಂದು ಹೇಳಿರ್ತೀವಿ, ಏನೋ ಒಂದು ಮಾಡಿರ್ತೀವಿ. ಅವ್ರದ್ದೇ ಆದಂಥ ಕೆಲವೊಂದು ಅಂತರಾಳದ ಒಂದು ಡಿಪ್ರೆಷನನ್ನು ಸಪ್ರೆಸಿವ್ ಡಿಪ್ರೆಷನ್ ಅಂತ ಕರೀತಾರೆ. ಓಕೆ, ದೇರ್ ಆರ್ 2 ಟೈಪ್ಸ್ ಬೇಸಿಕಲಿ. ಒಂದು ಸ್ಟ್ಯಾಟಿಕ್ ಡಿಪ್ರೆಷನ್ ಅಂತ, ಒಂದು ಸಪ್ರೆಸಿವ್ ಡಿಪ್ರೆಷನ್ ಅಂತ. ಇವಾಗ ನಿಮಗೆ ಫೇಲಿಯರ್ ಆಯಿತು, ಲವ್ ಫೇಲಿಯರ್ ಆಯಿತು, ಬ್ರೇಕಪ್ ಆಯಿತು, ಬಿಸ್ನೆಸ್ ಲಾಸ್ ಆಯಿತು, ಆಕ್ಸಿಡೆಂಟ್ ಆಯಿತು, ಒಂದು 6 ಮಂತಿಂದ ಹೊರಗಡೆ ಬಂದುಬಿಡ್ತೀರಾ. ವಿಲ್ ಫೈಟ್ ದಟ್ ಯು ವಿಲ್ ಕಮ್ ಔಟ್. ಬಟ್ ಸಪ್ರೆಸಿವ್ ಡಿಪ್ರೆಷನ್ಸ್ ಆರ್ ಸಮಥಿಂಗ್ ವಿಚ್ ವಿಲ್ ನೆವರ್ ಲೀವ್ ಯು. ನೀವು ನಗ್ತಾ ಇರ್ತೀರಾ, ಬಟ್ ಒಳಗಡೆ ನಿಮಗದನ್ನ ತಿಂತಾರೆ. ಇವಾಗ ನಾನು ವಿಟಿಲಿಗೋ ಇದನ್ನು ಕಿತ್ತಾಕೋಕ್ಕಾಗಲ್ಲ ನಾನು. ಇವಾಗ ನಮ್ದು ಏನು ಇವಾಗ ತೊನ್ನು ಅಂತ ಕರೀತಾರೆ, ಇದು ನನ್ನ ಜೀವನದಲ್ಲಿ ನನ್ನ ಬಾಡಿ ಜೊತೆ ಅದೊಂದು ಸ್ಟ್ಯಾಂಪ್ ಅದು. ಸೊ ನಾನು ಎಷ್ಟು ಜಲ್ದಿ ಅದನ್ನು ಇದು ನನ್ನದೇ ಸ್ಟ್ಯಾಂಪ್ ಅಂತ ಓನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಲ್ಲ, ಅಲ್ಲಿವರೆಗೂ ರೆಂಟ್ ಮಾಡ್ತಾ ಇರ್ತೀನಿ ನನ್ನ ಲೈಫ್ನ ಬೇರೆಯವ್ರಿಗೆ. ಓಕೆ, ಅಂದರೆ ಎಲ್ಲಿವರೆಗೂ ನೀವು ಅದನ್ನು ಒಪ್ಕೊಂಡು ಇದು ನಾನಿದೆ ಅಂತ ಅಪ್ಕೊಳ್ಳಲ್ವೋ, ಹೌದು, ಅಲ್ಲಿವರೆಗೂ ನಮ್ಮ ಲೈಫ್ ಬೇರೆಯವ್ರಿಗೆ ರೆಂಟ್ ಕೊಟ್ಟಂಗೆ ನಾವು. ಬೇರೆಯವ್ರು ಇಷ್ಟಪಟ್ಟಂಗೆ ಮಾತಾಡ್ತಾ ಇರ್ತಾರೆ ನಮ್ಮ ಬಗ್ಗೆ. ಓಕೆ, ಸೊ ಇವಾಗ ದಿಸ್ ಇಸ್ ಮೈನ್, ದಿಸ್ ಇಸ್ ಮೀ ಅಂತ ನಾನು ಯಾವತ್ತು ಅಕ್ಸೆಪ್ಟ್ ಮಾಡ್ಕೊಬಿಡ್ತೀನಿ. ಬೇರೆಯವ್ರು ಮಾತಾಡೋದು ನಮ್ಮದು ಪ್ರಾಪರ್ಟಿ ಅನಿಸುತ್ತೆ. ಓಕೆ, ಯಾಕಂದ್ರೆ ಇದು ನಂದು, ನೀನು ಮಾತಾಡ್ತಾರೆ ನಂದು ಅನ್ನೋದಕ್ಕೂ ನನ್ನ ಬಗ್ಗೆ ಅನ್ನೋದಕ್ಕೂ ಡಿಫ್ರೆನ್ಸ್ ಇದೆ ಅಲ್ಲಿ. ಓಕೆ, ಇವಾಗ ನೀವು ನನ್ನ ಬಗ್ಗೆ ಮಾತಾಡೋದು ನಂಗೆ ಹರ್ಟ್ ಆಗ್ಬೋದು, ಬಟ್ ನಂದು ಅನ್ನೋದು ಮಾತಾಡೋದು ನೀವು ಅಚೀವ್ ಮಾಡಿದ್ದೀರಾ ಸೂಪರ್ ಅನ್ನೋದು ನಂದು. ಓಕೆ, ಅದೊಂದು ಸ್ಮಾಲ್ ಡಿಫ್ರೆನ್ಸ್ ಇದೆ. ಇದು ನಮಗೇನಾಗುತ್ತೆ, ನಾವು ಜೀವನದಲ್ಲಿ ಹೆಜ್ಜೆ ಇಡ್ತಾ ಹೋಗ್ತಾ ಇದ್ದಂಗೆ ನಾವು ಬೇರೆಯವ್ರಿಗೆ ಹೇಳೋಕ್ಕಾಗಲ್ಲ, ಒಳಗಡೆ ಇಟ್ಕೊಳ್ಳೋಕ್ಕಾಗಲ್ಲ. ನಾವು ಇವಾಗ ನಾನು ಆ್ಯಕ್ಟರ್ ಆಗಬೇಕು ಅಂತ ಆಸೆ ಇತ್ತು, ಇಲ್ಲ ಡೈರೆಕ್ಟರ್ ಆಗಬೇಕು ಅಂತ ಆಸೆ ಇತ್ತು, ಇಲ್ಲ ಪ್ರೊಡ್ಯೂಸರ್ ಆಗಬೇಕು ಅಂತ ಆಸೆ ಇತ್ತು ಅಂತ ಇಟ್ಕೊಳ್ಳಿ. ಬಟ್ ಏನಾಗುತ್ತೆ, ಈ ಸ್ಕಿನ್ ಇಟ್ಕೊಂಡು ಹೆಂಗೋ ಇಂಡಸ್ಟ್ರಿಗೆ ಬರ್ತೀಯಾ, ಅಲ್ಲೇ ಹೊರಟೋಯ್ತು ನನ್ನ ಕನಸು. ಕಾನ್ಫಿಡೆನ್ಸ್ ಹೋಯ್ತು, ಅದು ಮೊಟ್ಟೆ ಎತ್ತು ಕೆಳಗಡೆ ಆಗ್ದಂಗೆ ಅದು ಸಿಗಲ್ಲ ನಮ್ಗೆ. ಮತ್ತು ಬಿಸಿ ತುಪ್ಪ ಬಾಯಿಗೆ ಹಾಕೊಂಡಂಗೆ ನಮಗೆ ಉಗಿಯಂಗೂ ಇಲ್ಲ, ಒಳಗಡೆ ನುಂಗಂಗೂ ಇಲ್ಲ. ಉಗಿದ್ರೆ ತುಪ್ಪ ಹೋಯ್ತು, ನುಂಗಿದ್ರೆ ಗಂಟ್ಲು ಹೋಯ್ತು ನಮಗೆ. ಏನು ಮಾಡೋಣ ಆ ಸಿಚುವೇಶನು. ಬಟ್ ಇದನ್ನು ಯಾವಾಗ ಫೈಟ್ ಮಾಡ್ತಾ ಬರ್ತೀರಾ, ಈ ಫೈಟ್ ಮಾಡ್ತಾ ಇದ್ದಾಗ ಏನಾಗುತ್ತೆ, ಒಂದು ವಿಷನ್ ಬೇರೆ ಥರ ಸೆಟ್ ಮಾಡ್ಕೊಬಿಡ್ತೀವಿ. ಅಲ್ಲಿ ಪರ್ಸ್ನಲ್ ಲೈಫ್ ಕಾಂಪ್ರಮೈಸ್ ಆಗುತ್ತೆ, ಪ್ರೊಫೆಷ್ನಲ್ ಲೈಫ್ ಕಾಂಪ್ರಮೈಸ್ ಆಗುತ್ತೆ, ತಂದೆ ತಾಯಿಗಳ ಜೊತೆ ಇದಾಗುತ್ತೆ, ಎಷ್ಟೊಂದು ಆಗ್ತಾ ಬರುತ್ತೆ ನಮಗೆ. ಇದೆಲ್ಲ ಆಗ್ತಾ ಇದ್ದಾಗ ನಮಗೇ ಗೊತ್ತಿಲ್ಲದಂಗೆ ಒಂದು ಮಂಕತನ ಸ್ಟಾರ್ಟ್ ಆಗುತ್ತೆ ಮನಸ್ಸೊಳಗಡೆ. ಅದೇ ಸಪ್ರೆಸಿವ್ ಡಿಪ್ರೆಷನ್. ಅದೇನಾಗುತ್ತೆ, ಪದೇ ಇವತ್ತು ನಿಮ್ಮ ಜೊತೆ ತುಂಬ ಚೆನ್ನಾಗಿ ಮಾತಾಡ್ಕೊಂಡು ಹೊರಗಡೆ ಹೋಗ್ತೀನಿ, ಯಾವುದೋ ಒಂದು ಚಿಕ್ಕ ವಿಷಯ ನನಗೆ ವೈಯಕ್ತಿಕವಾದ ವಿಷಯ ನನಗೆ ಹಂಟ್ ಮಾಡುತ್ತೆ ಅಂತ ಇಟ್ಕೊಳ್ಳಿ, ಮತ್ತು ಅದೇನಾಗುತ್ತೆ, ರೆಕರಿಂಗ್ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ಇಟ್ ಇಸ್ ಕಾಲ್ಡ್ ಆಸ್ ರೆಕರಿಂಗ್ ಸಪ್ರೆಸಿವ್ ಡಿಪ್ರೆಷನ್ ಅಂತ. ಇದು ನಿಮಗೆ ಸ್ಕ್ವಿಂಟೈಸ್ ಇರ್ಬೋದು, ಹೇಳ್ದಂಗೆ ಅವಾಗಲೇ ಕೆಲವೊಬ್ಬರದ್ದು ಹೇಳ್ತಾರೆ, ವಿತ್ ಆಲ್ ದ ಡ್ಯೂ ರೆಸ್ಪೆಕ್ಟ್ ಇಫ್ ಐ ಕ್ಯಾನ್ ನೇಮ್ ದೆಮ್. ಬಾಲ್ಡ್ ಹೇರು, ಉಬ್ಬಲ್ಲು, ಫಂಬ್ಲಿಂಗು, ತೊದಲ್ಕೆ, ಇವ್ರಿಗೆಲ್ಲ ಏನಾಗುತ್ತೆ, ನೀವು ಎಷ್ಟೇ ಕಾನ್ಫಿಡೆಂಟಾಗಿ ಮಾತಾಡಿದ್ರು ಆ ತೊದಲ್ಕೆ ನಿಮ್ಮನ್ನ ಬಿಟ್ಟೋಗಲ್ಲ. ಅದು ನಿಮಗೆ ವಾಪಸ್ ರೆಕರಿಂಗ್ ಆಗಿ ಹಂಟ್ ಮಾಡ್ತಾ ಹೋದಾಗ ನಿಮಗೆ ಸಪ್ರೆಸಿವ್ ಡಿಪ್ರೆಷನ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ಸೊಲ್ಯೂಷನ್ ಹೇಗೆ ಅಂದರೆ, ನೀವು ಆಗಲೇ ಹೇಳಿದ್ರಿ, ಯು ಹ್ಯಾವ್ ಟು ಓನ್ ಇಟ್, ಅಕ್ಸೆಪ್ಟ್ ಮಾಡ್ಕೋಬೇಕು. ಇಲ್ಲಾಂದರೆ ಅಲ್ಲಿವರೆಗೂ ನೀವು ನಿಮ್ಮ ತನನ ಬೇರೆಯವ್ರಿಗೆ ಬಾಡಿಗೆ ಕೊಟ್ಟು ಅವ್ರು ಹೆಂಗೆ ಬೇಕಾದ್ರೆ ಅದನ್ನು ಉಪಯೋಗಿಸ್ಕೋತಾ ಇರ್ತಾರೆ ಥರ. ಹೌದು, ಅದನ್ನು ಇವಾಗ ಏನಾಗುತ್ತೆ, ನಾವೆಲ್ಲ 80s ಬಾರ್ನ್ ಕಿಡ್ಸು. ಆವಾಗ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ನಿಮ್ಮ ಥರ ಯಾರೊಬ್ರು ಇನಿಷಿಯೇಟಿವ್ ತೊಗೊಂಡು ಇಲ್ಲಿ ಕರ್ಸಿ ಮಾತಾಡಿಸ್ತೀವಿ ಅನ್ನೋದಿರಲಿಲ್ಲ, ಏನೂ ಇರಲಿಲ್ಲ. ಅಲ್ಲೇನಾದರೆ ನಾವು ಸಮಾಜದಲ್ಲಿ ನೋಡಿ ಒದೆ ತಿಂದು ಬಿದ್ದು ಎದ್ದು ನಾವೇ ಅರ್ಥ ಮಾಡ್ಕೊಂಡು ಕಲಿಬೇಕಾಗಿದ್ದ ಒಂದು ಜೀವನ ಅವಾಗ ನಮಗೆ. ಇವಾಗ ಜನ ಎಷ್ಟು ಎಕ್ಸ್ಪೋಜರ್ ಸಿಕ್ಬಿಟ್ಟಿದೆ ಅಂದರೆ, ದೇರ್ ಇಸ್ ಟು ಮಚ್ ಆಫ್ ನಾಲೆಜ್ ಅಬೌಟ್ ಇಟ್. ದಟ್ ಆಲ್ಸೋ ಈಸ್ ಅ ವೆರಿ ಬ್ಯಾಡ್ ಥಿಂಗ್, ವೆರಿ ಬ್ಯಾಡ್ ಥಿಂಗ್. ಯಾಕಂದರೆ ಒಂದು ಸಮಸ್ಯೆಗೆ ಇದೇ ಸೊಲ್ಯೂಷನ್ ಅಂತ ಯಾರೂ ಹೇಳೋಕ್ಕಾಗಲ್ಲ. ಎಷ್ಟೊಂದು ಜನ ಸೊಲ್ಯೂಷನ್ ಕೊಡೋದು ಬಿಟ್ಟು ಬರೀ ಸಜೆಷನ್ಸ್ ಕೊಡ್ತಾ ಇರ್ತಾರೆ. ಅರ್ಥ ಆಗ್ತಿದೆಯಾ? ಸೊ ಅದು ನಿಮಗೆ ಸೋಲ್ಗೆ ಹರ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಸಜೆಷನ್ಗೂ ಸೊಲ್ಯೂಷನ್ಗೂ ಇರೋ ಡಿಫ್ರೆನ್ಸ್ ಅಂದರೆ, ಒಂದು ಕಡೆ ಸಜೆಷನ್ ಅಂದರೆ ಇವ್ರು ಅದನ್ನು ಅನುಭವಿಸಿರ್ತಾರೋ ಇಲ್ವೋ, ಸುಮ್ಮನೆ ಏನೋ ಒಂದು ನಾನು ಹೇಳಬೇಕು ಅಂತ ಹೇಳ್ತಾರೆ. ದಟ್ ಈಸ್ ವಾಟ್ ಐ ಸೆಡ್, ರೆಂಟ್ಗೂ ಓನ್ಗೂ ಅದೇ. ಇವಾಗ ನಾವು ಯಾವಾಗ ಕೇಳಕ್ಕೆ ಹೋಗ್ತೀವಿ, ಈ ಮನುಷ್ಯ ಯಾಕೆ ಕೇಳ್ದ ಅಂತ ಯೋಚನೆ ಮಾಡೋದಕ್ಕಿಂತ ಕೇಳ್ಬಿಟ್ನಲ್ಲ ನಾನು ಏನೋ ಒಂದು ಹೇಳಬೇಕು, ನನ್ನ ಇಂಟೆಲೆಕ್ಚುಯಾಲಿಟಿನಲ್ಲಿ ತುರುಕಬೇಕು ಅನ್ನೋದು ಜನ ಮಾತಾಡ್ತಾರೆ. ಫಸ್ಟ್ಲಿ, ಸಿನ್ಸ್ ಈ ಚಾಪ್ಟರ್ ಓಪನ್ ಆದ್ರಿಂದ ವಾಟ್ಸ್ ಯುವರ್ ಬ್ಯಾಕ್ಗ್ರೌಂಡ್, ಅಂದರೆ ಐ ಮೀನ್ ಹೂ ಆರ್ ಯು,
ಯು ಆರ್ ಅನ್ 80s ಕಿಡ್ ಅಫ್ಕೋರ್ಸ್, ಬಟ್ ಇವತ್ತು ಮಹೇಶ್ ಲೇಬಲ್ ಬಂದು ಮಹಿರಾ ಡಿರೆಕ್ಟರ್ ಆ್ಯಂಡ್ ಅಫ್ಕೋರ್ಸ್ ಈಗ ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ಡಿರೆಕ್ಟರು ಆ್ಯಕ್ಟರು. ಇದ್ರ ಮಧ್ಯದಲ್ಲಿ ಎಷ್ಟೋ ವರ್ಷಗಳು ಎಷ್ಟೋ ಚಾಪ್ಟರ್ಗಳಿದೆಯಲ್ಲ, ಅದೆಲ್ಲ ಒಂದು ಸ್ವಲ್ಪ ಹಿಂದೆ ತಿರುಗಿ ನೋಡಿದ್ರೆ ಫಸ್ಟ್ಲಿ ಎಲ್ಲಿಯವ್ರು ನೀವು? ನಾನು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರೇ. ಅಪ್ಪ ಅಮ್ಮ ಎಲ್ಲ ಹಾಸನ, ಹೊಳೆ ನರಸೀಪುರ ಕಡೆಯವರು. ತಂದೆ ಆಗಿನ ಕಾಲದಲ್ಲಿ ತುಂಬ ಕಷ್ಟಪಟ್ಟು ಅವರು ಬೆಂಗಳೂರು ಬಂದು, ಐ ಆಮ್ ಬಾರ್ನ್ ವಿತ್ 5 ಎಲ್ಡರ್ ಸಿಸ್ಟರ್ಸ್, ಐ ಆಮ್ ದ ಲಾಸ್ಟ್ ಕಿಡ್ ಆಫ್ ದ ಹೌಸ್. ಹಂಗಂದ ತಕ್ಷಣ ಏನಂತಾರೆ, ನಾವು ಆಟೋಮೆಟಿಕಲಿ ಸೈಕಾಲಜಿ ಏನು ಹೇಳ್ತಾರೆ, ತುಂಬ ಪ್ಯಾಂಪರ್ಡ್ ಅಂದ್ಬಿಡ್ತಾರೆ. ಮೋರ್ ದೆನ್ ಪ್ಯಾಂಪರ್ಡ್, ಮೈ ಸಿಸ್ಟರ್ಸ್ ಬಾಟ್ ಮಿ ಅಪ್ ವಿತ್ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟಿ. ಯಾಕೆಂದರೆ ಅವ್ರುಗಳು ಏನು ಕಷ್ಟಗಳು ಪಟ್ಟರು ಅದನ್ನು ನಾನು ಜಾಸ್ತಿ ಕಷ್ಟಪಡಲಿಲ್ಲ ಆನೆಸ್ಟ್ಲಿ. ಆ ಕಷ್ಟನ ಅವ್ರು ತೊಗೊಬಿಟ್ರು. ಸೊ ನಮ್ಮ ಚಿಕ್ಕ ವಯಸ್ಸಲ್ಲಿ ಏನಾಗ್ತಿತ್ತು, ಅವ್ರು ಕಷ್ಟಪಡೋದು ನೋಡ್ತಾ 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 ನನಗೊಂದು ಜವಾಬ್ದಾರಿ ಬೆಳೀತಾ ಹೋಯಿತು. ಇವತ್ತು ನಾನೇನಾದರೂ ನಿಮ್ಮನ್ನ ಚೆನ್ನಾಗಿ ಮಾತಾಡಿಸ್ತಾ ಇದ್ದೀನಿ, ಒಂದು ಹೆಣ್ಮಕ್ಳಿಗೆ ನನ್ನ ಬಾಯಿಂದೊಂದು ಶುದ್ಧವಾದ ಮಾತುಗಳು ಬರುತ್ತೆ ಅಂತ ಹೇಳಿದ್ರೆ ಥ್ಯಾಂಕ್ಸ್ ಟು ಪೀಪಲ್ ಲೈಕ್ ಯು ಓನ್ಲಿ ಆ್ಯಂಡ್ ಥ್ಯಾಂಕ್ಸ್ ಟು ಮೈ ಸಿಸ್ಟರ್ಸ್ ಓನ್ಲಿ ಹೂ ಥಾಟ್ ಮಿ ದಟ್ ಕಲ್ಚರ್, ಹೆಂಗೆ ಮಾತಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಅವರಿಂದ ನಾನು ಕಲ್ತಿರೋದು. ಸೊ ನಮ್ಮ ಫ್ಯಾಮಿಲಿ, ನಮ್ಮ ತಂದೆ ತಾಯಿ ತುಂಬ ಕಷ್ಟಪಟ್ಟು ನೋಡಿದ್ರು. ಅಕ್ಕಂದಿರು ತುಂಬ ಒಳ್ಳೆ ಎಕ್ಸಾಂಪಲ್ನ ಸೆಟ್ ಮಾಡ್ತಾ ಬಂದರು ನನಗೆ. ದಿಸ್ ಇಸ್ ಹೌ ಯು ಶುಡ್ ಬಿ, ದಿಸ್ ಇಸ್ ಹೌ ಯು ಶುಡ್ ನಾಟ್ ಗಿವ್ ಅಪ್ ಅಂತ. ಟುಡೇ ವಾಟ್ ಎವರ್ ಐ ಆಮ್ ಇಸ್ ಬಿಕಾಸ್ ಆಫ್ ಮೈ ಸಿಸ್ಟರ್ಸ್, ಪ್ಯೂರ್ಲಿ ಮೈ ಸಿಸ್ಟರ್ಸ್. ಸೊ ಯಾವತ್ತಿದ್ರೂ ಅದು ಅವ್ರಿಗೇನೆ ಚಿರಋಣಿ ನಾನು. ಆ್ಯಂಡ್ ಕಮ್ಮಿಂಗ್ ಬ್ಯಾಕ್ ಟು ಮೈ, ನೀವು ಕೇಳಿದಂಗೆ ಎಜುಕೇಷನ್ ವೈಸ್ ಓದಿದೆ. ಯಾಕಂದರೆ ಅಕ್ಕಂದಿರೆಲ್ಲ ಚೆನ್ನಾಗಿ ಓದಿದ್ದವ್ರು. ನಮ್ಮ ತಂದೆ ನಮಗೆ ಕೊಟ್ಟಿರೋ ಒಂದೇ ಆಸ್ತಿ ಅಂದರೆ ಎಜುಕೇಷನ್. ಕಷ್ಟಪಟ್ಟು ಓದಿದೆ, ಡಿಪ್ಲೊಮಾ ಆಯಿತು. ಡಿಪ್ಲೊಮಾ ಆದಮೇಲೆ ಕೂಡ ಏನು ಮಾಡಬೇಕು ಅಂತ ಆವಾಗ ನಮಗೆ ಸೋಷಿಯಲ್ ಮೀಡಿಯಾ ಇಲ್ಲ, ರಿಸರ್ಚ್ ಇಲ್ಲ, ಏನು ಮಾಡಬೇಕು ಗೊತ್ತಿಲ್ಲ. ಇಂಜಿನಿಯರಿಂಗ್ ಮಾಡಿದೆ. ಇಂಜಿನಿಯರಿಂಗ್ ಆದಮೇಲಿಂದ ನನಗೆ ಈ IT ಮೇಲೆ, ಇಂಜಿನಿಯರಿಂಗ್ ಇದ್ರ ಮೇಲೆ ಯಾರೂ ಇಂಜಿನಿಯರ್ಸ್ ಬೇಜಾರು ಮಾಡ್ಕೋಬೇಡಿ, ಆಮೇಲೆ ನನಗೊಂಥರ ನಂಬಿಕೆನೇ ಹೊರಟೋಗ್ಬಿಡ್ತು. ಐ ಡೋಂಟ್ ನೋ, ಐ ವಾಸ್ ಫೀಲಿಂಗ್ ವೆರಿ ಇಂಪ್ರ್ಯಾಕ್ಟಿಕಲ್ ವೆನ್ ಐ ವಾಸ್ ಸ್ಟಡಿಂಗ್ ಇಂಜಿನಿಯರಿಂಗ್. ಇದನ್ನು ಏನಕ್ಕೆ ಓದ್ತಾ ಇದ್ದೀವಿ ಅಂತಲೇ ನಮ್ಗೆ ಗೊತ್ತಾಗ್ತಿರಲಿಲ್ಲ ನಮಗೆ. ಇವಾಗ ನನಗದು ರಿಯಲೈಸ್ ಆಗಿದ್ದು ಇಂಜಿನಿಯರಿಂಗ್ ಮುಗಿಸಿ 2 ವರ್ಷ ಆದಮೇಲೆ 3 Idiots ಅಂತ ಒಂದು ಫಿಲ್ಮ್ ಮಾಡಿದಾಗ. ಆವಾಗ ಎಕ್ಸಾಕ್ಟ್ಲಿ 3 Idiots ಮೇನ್ ಕ್ಯಾರೆಕ್ಟರ್ ಏನಿದೆ, ರ್ಯಾಂಚೋ ಕ್ಯಾರೆಕ್ಟರ್ ಆಫ್ ಅಮೀರ್ ಖಾನ್, ಇಟ್ ಇಸ್ ದ ಸೇಮ್ ಸ್ಟೋರಿ ಆಫ್ ಮೈ. ನಾನು ನಮ್ಮ ಕಾಲೇಜಲ್ಲಿ ಎದ್ದು ಕೇಳ್ತಿದ್ದೆ ಲೆಕ್ಚರರ್ಸ್ಗೆ ತುಂಬ ಪ್ರೀತಿಯಿಂದ, ಸರ್ ಇದು 8 ಪೇಜ್ ಥಿಯರಮ್ಸ್ ಇದೆ, ಇದು ಎಲ್ಲಿ ಪ್ರಾಕ್ಟಿಕಲಿ ಯಾವ ಇಂಡಸ್ಟ್ರಿನಲ್ಲಿ ಅಪ್ಲಿಕೇಬಲ್ ಸರ್, ವೈ ಶುಡ್ ಐ ಲರ್ನ್ ದಿಸ್ ಅಂದರೆ, ಅಯ್ಯೋ ಏನೋಪ್ಪ ಸಿಲೆಬಸಲ್ಲಿದೆ ಓದ್ಕೋ, ಇದು ಅಂತ ಪ್ರೀತಿಯಿಂದನೇ ಹೇಳ್ತಿದ್ರು ಅವರು. ಅಯ್ಯೋ ಸಿಲೆಬಸಲ್ಲಿದೆ ಓದ್ಕೋಪ್ಪ, ಅಟೆಂಡೆನ್ಸ್ ಬೇಕಾಗಿ ಕೊಟ್ಬಿಡ್ತೀನಪ್ಪ. ಐ ವಾಸ್ ದ ಓನ್ಲಿ ಕಿಡ್ ಆ್ಯಕ್ಚುಲಿ. ಫಸ್ಟ್ ಅವರಲ್ಲಿ ಅಟೆಂಡೆನ್ಸ್ ಹಾಕ್ಬಿಟ್ಟು ಕ್ಯಾಂಟೀನ್ಗೆ ಹೋಗಿ ಕೂತ್ಕೊಳ್ತಾ ಇದ್ದೆ ನಾನು. ಪ್ರಿನ್ಸಿಪಲ್ ಬಂದ್ಬಿಟ್ಟು ಯಾರ್ದಪ್ಪ ಕ್ಲಾಸು ಅಂತ ಕೇಳೋರು. ಸರ್ ಇವ್ರದ್ದು ಸರ್. ಓಕೆ ಬಿಕಾಸ್ ಐ ವಾಸ್ ಅ ವೆರಿ ಡಿಸಿಪ್ಲಿನ್ ಕಿಡ್, ಬಂಕ್ ಹೊಡಿಯೋ ಕಿಡ್ ಅಲ್ಲ ನಾನು. ನನಗೆ ಯಾಕಂದರೆ ನಾನು ಡಿಪ್ಲೊಮೆಯಿಂದ ಬೇರೆ ಬಂದ. ಡಿಪ್ಲೊಮಾ ಇಸ್ ಮೋರ್ ಪ್ರಾಕ್ಟಿಕಲ್ ಅಪ್ರೋಚ್ ಆಫ್ ಸ್ಟಡಿಂಗ್. ನಮಗೆ ಅಲ್ಲಿ ಥಿಯರಿಗಿಂತ ನಾವು 14 ಸಬ್ಜೆಕ್ಟ್ಸು ನಾವಲ್ಲಿ ಪ್ರಾಕ್ಟಿಕಲ್ ಓದಿರ್ತೀವಿ, ಲ್ಯಾಬ್ಸಲ್ಲಿ ಇರ್ತೀವಿ ನಾವು. ಇವಾಗ ವಾಪಸ್ಸು ನಾನು 3rd ಸೆಮಿಸ್ಟರ್ಗೆ ಬೇರೆ ಹೋಗಬೇಕು ಇಂಜಿನಿಯರಿಂಗ್ ಡೈರೆಕ್ಟಾಗಿ. ಅಲ್ಲಿಗೆ ಹೋದಾಗ ಏನಕ್ಕೆ ಅದೇ ಸೇಮ್ ಥಿಯರಿ, ಅದೇ ಇದು ಈ ಥರ ನನಗೆ. ಅದರಿಂದ ಇಂಜಿನಿಯರಿಂಗ್ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಹೊರಟೋಯ್ತು ನನಗೆ. ದಟ್ಸ್ ವೈ ಐ ಶಿಫ್ಟೆಡ್ ಟು ಮ್ಯಾನೇಜ್ಮೆಂಟ್. ಆವಾಗ ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ಡಿಪ್ಲೊಮಾ ಮ್ಯಾನೇಜ್ಮೆಂಟ್ ಮಾಡಿದೆ, ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾರ್ಕೆಟಿಂಗ್. ದಟ್ ಈಸ್ ವೆನ್ 3 Idiots ಹ್ಯಾಪೆಂಡ್. ದಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೋಜರ್ ಟು ಸಿನಿಮಾ. ಬಟ್ ಆವಾಗಲೂ ಕೂಡ ಇನ್ನೂ ಓದಬೇಕು, ಇನ್ನೂ ನನಗೆ ಆರ್ಕಿಯೋಲಜಿ, ಹಿಸ್ಟ್ರಿ, ಹ್ಯೂಮನ್ DNA ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಬಗ್ಗೆ, ಇಲ್ಲ ಅಂತ ಹೇಳಿದ್ರೆ ಕಲ್ಚರ್ ಬಗ್ಗೆ, ಜಿಯೋಗ್ರಫಿ ಬಗ್ಗೆ ನಂಗೆ ಸ್ವಲ್ಪ ಆಸಕ್ತಿಗಳು. ಐ ಆಮ್ ನಾಟ್ ಎ ರಿಸರ್ಚರ್ ಆ್ಯಂಡ್ ಆಲ್. ಆಸಕ್ತಿ, ಯಾರೋ ಮಾತಾಡಿದ್ರೆ ಕೇಳ್ತೀನಿ. ನನಗೆ ಈ ಬಿಳಿ ಜನ ಹೆಂಗಿರ್ತಾರೆ ಅಂತ ಒಂದು ಸತಿ ನೋಡಬೇಕು ಅಂತ ಆದ್ರೆ ಲಂಡನ್ಗೆ ಹೋಗ್ಬಿಟ್ಟು, ಇಲ್ಲ ಬೇರೆ ಕಂಟ್ರಿಗೆ ಹೋಗ್ಬಿಟ್ಟು, ಇದು ಇಂಟ್ರೆಸ್ಟ್ ನನಗೆ, ವೆರಿ ಫನ್ನಿ ಇಂಟ್ರೆಸ್ಟ್. ಹೆಂಗಿರ್ತಾರೆ ಅವರು, ಏನು ತಿಂತಾರೆ, ಸುಮ್ಮನೆ ಹಂಗೆ ಅದು ಅಚಾನಕ್ಕಾಗಿ ಬಂದಿದ್ದದು. ಅವ್ರು ಏನು ತಿಂತಾರೆ, ಹೆಂಗಿರ್ತಾರೆ, ಈ ವೈಟ್ ಪೀಪಲ್ ಸ್ಕಿನ್ ಹೆಂಗಿರುತ್ತೆ, ಯಾಕೆ ನನಗೆ ಬಿಟ್ಟು ಇಲ್ಲಿಗೆ ಹೋಯ್ತಲ್ಲ. ಇದು ಯಾವಾಗ ಬಂದಿದ್ದು? ಇದು ಯೂಶ್ವಲಿ ಜನಗಳಿಗೆ, ಯಾವುದೇ ಮಕ್ಕಳಿಗೆ ಏನಾಗುತ್ತೆ, ಬಿಫೋರ್ ಪ್ಯೂಬರ್ಟಿ ಏಜ್ ಬರುತ್ತೆ ಯೂಶ್ವಲಿ 99% ಆಫ್ ಆಲ್ ದ ಕಿಡ್ಸ್ಗೆ. ಇಲ್ಲ ಮೆನೋಪಾಸ್ ಆದಮೇಲೆ ಬರ್ಬೋದು ಸ್ವಲ್ಪ ಜನಗಳಿಗೆ ಬಂದರೆ. ಆ್ಯಂಡ್ ನನಗೆ ಅರೌಂಡ್ 10 year 11 year ಟೈಮಲ್ಲಿ ನನಗೆ ಕಾಣಿಸ್ಕೊಂಡಿದ್ದದು. ಸೈಕಲ್ ಓಡಿಸ್ಬೇಕಾದ್ರೆ ಬಿದ್ದಿದ್ದೆ, ಚಿಕ್ಕದಾಗಿ ಏಟಾಗಿತ್ತು. ಏಟಾದಾಗ ಏಟಾದಂಥ ಪಾರ್ಟ್ ಏನಿರುತ್ತೆ ಸ್ಕಿನ್ ಮೇಲೆ, ಅದು ನಿಮಗೆ ನ್ಯಾಚುರಲ್ ಸ್ಕಿನ್ ಕಲರ್ ಬರಲ್ಲ, ಅದು ವೈಟಿಗೆ ಟರ್ನ್ ಆಗುತ್ತೆ. ದಟ್ಸ್ ಹೌ ನನ್ನ ಬಾಡಿ ಮೇಲೆ ಬರೋಕ್ಕೆ ಸ್ಟಾರ್ಟ್ ಆಗಿದ್ದು ನನಗೆ ಆವಾಗಿಂದ. ಸಾಕಷ್ಟು ಟ್ರೀಟ್ಮೆಂಟ್ಸ್ಗಳೆಲ್ಲ ಸ್ಟಾರ್ಟ್ ಆಯಿತು, ದುಡ್ಡುಗಳೆಲ್ಲ ಖರ್ಚಾಯಿತು.